ಇದು ಮಾನಿಂಗನ್ ಬಳ್ಳಿ ಅಂತೇಳಿ ಕಾಯಿ ಅಂತೇಳಿ. ಮಾನಿಂಗನ್ ಬಳ್ಳಿ ಅಂತಂದ್ರೆ ಇದು ಮಕ್ಕಳಿಗೆ ಮಕ್ಕಳು ಆಗದೆ ಇರೋದು, ಮಕ್ಕಳು ಪುತ್ರ ಸಂತಾನ ಯಾರು ಇರೋದಿಲ್ವೋ ಇದರಲ್ಲಿ ಪುತ್ರವರ್ಧಕ ಬೀಜ ಅಂತ ಬರುತ್ತೆ. ಆ ಪುತ್ರವರ್ಧಕ ಬೀಜ ಮತ್ತೆ ಇದು ವಿಷ್ಣುಮುಟ್ಟಿ ಅಂತೇಳಿ, ಭದ್ರಮುಟ್ಟಿ ಅಂತೇಳಿ ಒಂದು ಸಸ್ಯ ಇದೆ ನೋಡಿ. ಇದು ಭದ್ರಮುಷ್ಟಿ ಅಂತೇಳಿ, ಇದ್ರದ್ದು ತುಂಬಾ ಸುಗಂಧವಾಗಿರುತ್ತೆ. ಇದ್ರ ಬೇರು ಗೆಡ್ಡೆ ಇದು ಹಳ್ಳಿ ಕಡೆ ಕೊನ್ನಾರಿ ಗೆಡ್ಡೆ ಅಂತ ಹೇಳ್ತಾರೆ, ಕೊನ್ನಾರಿ ಅಂತ ಹೇಳ್ತಾರೆ. ಕೊನ್ನಾರಿ ಅಂದ್ರೆ ಇದು ಕಳೆ ಸಸ್ಯ ಅಂತ. ಇದಕ್ಕೆ ಕಳೆ ಸಸ್ಯ ಅಂದ್ರೆ ಪ್ರತಿ ಒಂದು ಹೊಲದಲ್ಲಿ ಗದ್ದೆನಲ್ಲಿ ಎಲ್ಲಾ ಕಡೆ ಕೂಡ ಇರುತ್ತೆ. ಇದು ಇಲ್ಲ, ಇದು ಹೂವು ಅಂದ್ರೆ ಮಾಮೂಲಿ ಹುಲ್ಲಿನ ಗರಿಕೆ ಹುಲ್ಲು ಇರುತ್ತಲ್ಲ ನೋಡಿ, ಮಾಮೂಲಿ ಇವು ನೋಡಿ ದರ್ಬೆ ಇರುತ್ತಲ್ವರ. ಇದು ದರ್ಬೆ ಅಂದ್ರೆ ಸುಮಾರು ಒಂದು 6 ಅಡಿ 5 ಅಡಿವರೆಗೂ ಬೆಳೆಯುತ್ತೆ. ಇದು ಬಂದು ಒಂದು 1.5 ಅಡಿ 1 ಅಡಿ ಅಷ್ಟು ಮಾತ್ರ ಬೆಳೆಯುತ್ತೆ. ಮುಟ್ಟಿದ್ರೆ ಮುನಿ ಬೇರೆ. ಇದ್ರ ಭದ್ರಮುಷ್ಟಿ ಅಂತ ಹೇಳಿ. ಭದ್ರಮುಷ್ಟಿ ಅಂದ್ರೆ ನೋಡಿ, ಇವಾಗ ಇದು ಇದೆಯಲ್ಲ ಬೇರೆ, ಇದನ್ನ ಕುಟ್ಟುತ್ತಾ ಇದ್ದಂಗೆನೆ ಅದು ಸ್ಮೆಲ್, ಸುಗಂಧವಾದಂತ ಸ್ಮೆಲ್ ಬರ್ತಾ ಇದೆ. ಈ ಸ್ಮೆಲ್ ಬರುತ್ತೆ. ಇದು ಮತ್ತೆ ಮಾನಿಂಗನ ಹಣ್ಣು ಬೀಜ, ಇದು ಒಂದೆಲಗ. ಈ ಒಂದೆಲಗ ಮತ್ತೆ ಇದು ಮೂರನ್ನು ಹಾಕೊಂಡು ಅರ್ದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ, ಮತ್ತೆ ಪುತ್ರವರ್ಧಕ ಬೀಜ ಅಂತ ಬರುತ್ತೆ ಅಲ್ಲ, ಪುತ್ರವರ್ಧಕ ಬೀಜ, ಆ 3-4 ಅರ್ದು ನಾವು ಕುಡಿಯೋದ್ರಿಂದ ಮಕ್ಕಳು 100% ಮಕ್ಕಳಾಗುತ್ತೆ. ಮಕ್ಳು ಆಗದವರು ಇವಾಗ ಇವೆಲ್ಲ ಯಾರನ್ನು ವಂಚಕ್ ಆಗಲ್ಲ, ಇದೆಲ್ಲೂ ಸಿಗೋದಿಲ್ಲ, ನಮ್ಗೆ ಗೊತ್ತಿಲ್ಲ, ನೀವೇ ಏನಾದ್ರು ನಮ್ಗೆ ಕೊಡ್ತೀರಾ ಅಂತಂದ್ರೆ ಇದಕ್ಕೆ ನಾವು 100% 100% ಮಕ್ಳು ಆಗೇ ಆಗುತ್ತೆ. ಆಗಿರೋದು ನಮ್ಮ ಹತ್ರ ನಿಜದರ್ಶನ ಇದೆ. ಇದನ್ನ ಬಂದು ತಗೊಳ್ಳೋರು ಇದ್ರೆ ಮಕ್ಳು 12-15 ವರ್ಷ 20 ವರ್ಷ ಮಕ್ಳಿಲ್ದೇ ಇದ್ರು ಮಕ್ಳಾಗೋದಕ್ಕೆ ಚಾನ್ಸ್ 100% ಇದೆ. ಇದು ತಗೊಳ್ಳೋದ್ರಿಂದ 100% ಮಕ್ಳು ಆಗುತ್ತೆ, ಒಳ್ಳೇದಾಗುತ್ತೆ. ಸುಮಾರು ನಮ್ಮ ಹತ್ರ ಈ ಮಕ್ಳು ಆಗದೆ ಇರೋರು ತುಂಬಾ ಜನ ಬಂದಿದ್ದಾರೆ. ಅವ್ರಿಗೆ ಮಕ್ಳು ಆಗಿದೆ. ಮಕ್ಳು ಇದು ಮಕ್ಳಾಗ್ಬೇಕು ತಗೊಬೇಕು ಅಂತಂದ್ರೆ ವಿಧಾನ ಏನಂದ್ರೆ, ಮುಟ್ಟು ಮೆಂಚನ್ ಹಾಕ್ತಾರೆ ತಿಂಗಳ. ಆ ಮೆಂಚನ್ ಹಾಕ್ಬೇಕಂದ್ರೆ ಅದು ಒಂದ್ ದಿನ ಗ್ಯಾಪು. ಇವತ್ತಾಯ್ತು ಅಂದ್ರೆ ನಾಳೆನೆ ಔಷಧಿ ತಗೊಬೇಕು. ಆ ಗರ್ಭಕೋಶದಲ್ಲಿ ಹುಳ ಇರುತ್ತೆ, ನಮ್ಮ ಯೂರಿಯಾ ಅದು ಕಲೆಕ್ಟ್ ಆದಾಗ ಅದನ್ನೆಲ್ಲ ತಿಂದುಬಿಡುತ್ತೆ. ಮಕ್ಳು ಆಗೋದಕ್ಕೆ, ಭ್ರೂಣ ಉತ್ಪನ್ನ ಆಗೋದಕ್ಕೆ ಬಿಡೋದಿಲ್ಲ ಇದು ಹುಳಗಳು. ಈ ಹುಳಗಳನ್ನ ಸಾಯಿಸುವಂತ ಔಷಧಿಗಳು ಇವು. ಆ ಹುಳ ಸತ್ತೋದ ಅಂತಂದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. 100% ಮಕ್ಳು ಆಗೇ ಆಗುತ್ತೆ. 100ಕ್ಕೆ 100 ಅಲ್ಲ, 1000ಕ್ಕೆ 1000 ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಅಂದ್ರೆ ಅವ್ರ ಕೈಲಿ ಇವೆಲ್ಲ ಕೆಲವೊಂದು ಮಾಡಿ ಬಳಸ್ಕೊಳಕ್ ಆಗಲ್ಲ ಅಂದ್ರೆ ನಮ್ಮ ಫೋನಲ್ಲಿ ಇದ್ರಲ್ಲಿ ಫೋನ್ ನಂಬರ್ ಇರುತ್ತೆ. ಫೋನ್ ಮಾಡಿದಾಗ ಅವರು ನಾವು ಔಷಧಿನ ಈ ತರ ಹಿಂಗ್ ತಗೊಬೇಕು, ನೀವು ಯಾವ ಟೈಮ್ ನಲ್ಲಿ ಇದಾಗಿರ್ತೀರ 3 ದಿನ ತಗೊಂಡ್ರೆ ಸಾಕು. ಅವ್ರು ಇವತ್ತು ಮೆನ್ಷನ್ ಆಗಿರ್ತಾರೆ, ಮುಟ್ಟಾಗಿರ್ತಾರೆ. ನಾಳೆ ಬಂದ್ರೆ ಇನ್ನ 3 ದಿನ, ಇವತ್ತು ಬಿಟ್ರೆ 3 ದಿನ ಔಷಧಿ ತಗೊಂಡ್ರೆ, 2 ತಿಂಗಳು ತಗೊಂಡ್ರೆ, ಇಲ್ಲ 2 ಟೈಮ್ ಇಲ್ಲ 3 ಟೈಮ್ ತಗೊಂಡ್ರೆ, ಕೆಲವರಿಗೆ 1 ತಿಂಗಳಲ್ಲಿ ಮುಟ್ಟು ನಿಂತಿರೋ ಚಾನ್ಸಸ್ ಕೂಡ ಇದೆ. 3 ದಿವಸ ತಗೊಂಡ್ರೆ ನೆಕ್ಸ್ಟ್ಗೆ ಅವರು ಮುಟ್ಟು ಆಗಿರೋದಿಲ್ಲ, ಗರ್ಭವತಿ ಆಗ್ತಾರೆ. ಅಷ್ಟೊಂದು 100% ಇದರಿಂದ ಮಕ್ಕಳಾಗೋ ಚಾನ್ಸಸ್ 100ಕ್ಕೆ 100 ಇರುತ್ತೆ.